ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ HK ಜಗದೀಶ್ ಮಾತಾಡ್ತಾ ಇದ್ದೀನಿ. ಇವತ್ತೇನು ಗ್ರಾಮೀಣ ಪ್ರದೇಶವಾದಂಥ KB ಶಾಲೆ ಪ್ರೌಢಶಾಲೆ ಇದೆ, ಇಲ್ಲಿ ವಜ್ರ ಮಹೋತ್ಸವದ ಏನು ಸಂಭ್ರಮ ಇದೆ ಇವತ್ತು ಆರಂಭ ಆಗಿದೆ. ಮೊದಲ ಬಾರಿಗೆ ಈ ಒಂದು ಭಾಗದಲ್ಲಿ ಏನು ಗನ್ ಶಾಟ್ಗೆ ಒಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ. ಅದನ್ನು ದಿನವರು ಜವಾಬ್ದಾರಿಯನ್ನು ವಹಿಸ್ಕೊಂಡು ಇವತ್ತು ಆರಂಭ ಸಿಕ್ಕಿದೆ. ಸಾಕಷ್ಟು ಕ್ರೀಡಾಪಟುಗಳು ಇದಕ್ಕೆ ವಿಶೇಷ ಆಸಕ್ತಿ ವಹಿಸಿ ಬಂದಿದ್ದಾರೆ. ಈಗ ದಿನೂ ಇದರ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಾರೆ. ನಾನು ಅವ್ರ ಜೊತೆ ಮಾತಾಡ್ತೀನಿ. ಈಗ ನಾನು KB ಪ್ರೌಢಶಾಲೆಯ ಮೈದಾನದಲ್ಲಿ ಎಲ್ಲರನ್ನೂ ಕೂಡ ಮಾತಾಡ್ಸ್ತಕ್ಕಂಥ ಪ್ರಯತ್ನನೂ ಕೂಡ ನಾನು ಮಾಡ್ತೀನಿ. ಶಾರ್ಪ್ ಶೂಟರ್ಸ್ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಗ್ಗೆ ಬಂದಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡ್ತೀನಿ. ಈಗ ದಿನವ್ರನ್ನ ನಾವು ಮಾತಾಡ್ಸೋಣ. ಎಸ್ ಸರ್, ಏನು ಅನ್ನಿಸ್ತದೆ ಸರ್, ಈ ಉಸ್ತುವಾರಿ ತಗೊಂಡಿದ್ರಿ, ಬೆಳಗ್ಗೆಯಿಂದ ಎಂಟ್ರೆನ್ಸ್ ಹೆಂಗಿದೆ, ವಜ್ರ ಮಹೋತ್ಸವ ಸಂಭ್ರಮ ಹೆಂಗಿದೆ ಅಂತ ಹೇಳ್ಬೋದು? ತುಂಬ ಖುಷಿಯಾಗುತ್ತೆ ಸರ್. ಈ ಜನರ ಒತ್ತಾಸೆ, ಈ ಒಂದು ಪ್ರೋತ್ಸಾಹ ನಮಗೆ ಭಾರಿ ಖುಷಿ ಅನಿಸ್ತದೆ. ವಜ್ರ ಮಹೋತ್ಸವ ಮೊದಲನೇ ದಿವಸ ಉದ್ಘಾಟನಾ ಸಮಾರಂಭ ನಾವು ಶೂಟಿಂಗ್ ಕಾಂಪಿಟೇಷನ್ನ ಇಟ್ಕೊಂಡಿದ್ದೀವಿ. ಜನರ ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೊಳ್ಳೆ ಶೂಟ್ಸನ್ನು ನೋಡ್ಬೋದು. ನಾವು ಕೊಡಗಿನಲ್ಲಿ ಕೋವಿಗೆ ನಾವು ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ. ನಮ್ಮಲ್ಲಿ ಒಳ್ಳೆಯದಾದ್ರೂ ಕೆಟ್ಟದಾದ್ರೂ ಎಲ್ಲದಕ್ಕೂ ಸಹ ನಾವು ಕೋವಿಯನ್ನು ಬಳಸೋದು, ಕೋವಿನ ನಾವು ದೇವರ ಥರ ಒಂದು ಪೂಜಿಸೋ ಒಂದು ಸಂಪ್ರದಾಯ ನಮ್ಮದು. ಹಾಗಾಗಿ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್. ಇನ್ನು ಬರ್ತಾನೆ ಇದ್ದಾರೆ ಜನ, ಒಳ್ಳೆ ಖುಷಿ ಆಗ್ತದೆ ಸರ್. ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ವ್ಯವಸ್ಥೆ ಯಾವ ರೀತಿ ಅನಿಸ್ತದೆ? ಹೌದು ಸರ್, ಮೊದಲೆಲ್ಲ ನಮ್ಮ ಹಿರಿಯರು ನಡ್ಸ್ಕೊಂಡು ಬರ್ತಾ ಇರೋಂಥ ಈ ಕೈಲ್ಪೋದಾಗಿ ನಾವು ಒಂದು ತೆಂಗಿನಕಾಯಿ ಗುಂಡು ಹೊಡೆಯೋ ಕಾರ್ಯಕ್ರಮ ಅಂತ ಇಟ್ಕೊಂಡು ನಡ್ಸ್ಕೊಂಡು ಬರ್ತಾಯಿದ್ವಿ. ಅದು ಈಗ ನಮಗೆ ಒಂಥರ ಒಳ್ಳೆ ವರ್ಷ ಇಡೀ ಪ್ರತಿಯೊಂದು ಜಾಗಗಳಲ್ಲಿ ಈ ಥರ ಶೂಟಿಂಗ್ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ಖುಷಿಯಾಗುತ್ತೆ. ಈ ಥರ ನಮ್ಮ ಹಳೆಯ ಈ ಪದ್ಧತಿಯನ್ನು ಹಿರಿಯರು ಏನು ಉಳಿಸ್ಕೊಂಡು ಬಂದಿದ್ರು ಅದನ್ನು ನಡ್ಸ್ಕೊಂಡು ಹೋಗೋಕ್ಕೆ ನಮಗೆ ತುಂಬ ಖುಷಿ ಅನಿಸ್ತಾ ಇದೆ. ಈಗ ನನ್ನ ಹಿಂಭಾಗದಲ್ಲಿ ಇರ್ತಕ್ಕಂಥವ್ರು ಶಾರ್ಪ್ ಶೂಟರ್ಸು ಈಗಾಗಲೇ ಬಂದು ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದಾರೆ. ಜಿಲ್ಲೆಯ ಮತ್ತು ಹೊರ ಜಿಲ್ಲೆಯಲ್ಲಿ ಈ ರೀತಿ ಕಾರ್ಯಕ್ರಮ ಆದಾಗ ಅವರು ತಪ್ಪದೇ ಒಂದು ತಂಡವಾಗಿ ಭಾಗವಹಿಸ್ತಾರೆ. ಅವರು ಇವತ್ತು ನಮಗೆ ಸಿಕ್ಕಿರೋದು ನಮಗೊಂದು ಖುಷಿ. ಸಾಕಷ್ಟು ಅಭಿಪ್ರಾಯನ ಅವ್ರನ್ನೂ ಕೂಡ ನಾವು ತಿಳ್ಕೊಳ್ಳೋಣ. ಬನ್ನಿ, ಈಗ ಅವ್ರನ್ನ ಮಾತಾಡ್ಸೋಣ. ಸರ್, ಏನು ಅನಿಸ್ತದೆ ಸರ್ ನಿಮಗೆ ಈ ರೀತಿ ದೂರದಿಂದ ಬಂದು ಇಲ್ಲಿ ಭಾಗವಹಿಸ್ತಿದ್ರಿ? ಏನು? ಹೌದು, ನಾನು ಮೈಸೂರಿಂದ ಬಂದಿದ್ದೀನಿ. ಇದೊಂದು ಶೂಟಿಂಗ್ ಕಾಂಪಿಟೇಷನ್ಗೋಸ್ಕರ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಇಲ್ಲಿ ನೋಡಿದ್ರೆ ಈ ಆ್ಯಂಬಿಯನ್ಸ್ ನೋಡಿದ್ರೆ ತುಂಬ ಚೆನ್ನಾಗಿದೆ. ಆರ್ಗನೈಸ್ ಮಾಡಿದವ್ರಿಗೆ ನಾವೊಂದು ಥ್ಯಾಂಕ್ಸ್ ಹೇಳಬೇಕು. ಸರ್, ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್? ಇದು ಕೋವಿ ಬಂದು ನಮ್ಮ ಕೊಡವರಲ್ಲಿ ಒಂದು ಸಂಪ್ರದಾಯ ಅಂತ ಹೇಳೋದು ಇಷ್ಟಪಡ್ತೀನಿ ಸರ್. ನಾವು ಎಲ್ಲೇ ಕೊಡಗಿನ ಯಾವುದೇ ಮೂಲೆಯಲ್ಲಿ ಈ ಥರ ಕೋಕೋನಟ್ ಶೂಟಿಂಗ್ ಟೂರ್ನಮೆಂಟ್ ಇದೆ ಅಂತ ಹೇಳಿದ್ರೆ ನಾವು ಹೋಗಿ ಭಾಗವಹಿಸ್ತೀವಿ. ಇದು ನಮಗೆ ಒಂದು ಹಾಬಿ ಸಹ ಹೌದು, ಒಂದು ಪ್ಯಾಷನ್ ಸಹ ಹೌದು. ಸೊ ಇನ್ನು ಒಳ್ಳೆ ಖುಷಿ ಸಿಗುತ್ತೆ. ಹೌದು, ಇನ್ನು ಮುಂದೆ ಇದು ಸ್ವಲ್ಪ ಜಾಸ್ತಿನೇ ನಡೆಸ್ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ನೀವೇನು ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ನಿಂತವರು ಎಲ್ಲ ಕೊಡಗಿನ ಯಾವ ಮೂಲೆಗಳಲ್ಲಿ ಶೂಟಿಂಗ್ ಕಾಂಪಿಟೇಷನ್ ಆಗುತ್ತೆ, ಎಲ್ಲ ಜಾಗದಲ್ಲೂ ನೀವು ಇವ್ರನ್ನ ಕಣಕ್ಕೆ ಸಿಗ್ತಾರೆ. ಯಾಕಂದರೆ ಇವರೆಲ್ಲ ಶಾರ್ಪ್ ಶೂಟರ್ಸ್ಗಳು. ತೆಂಗಿನಕಾಯಿನ ಹೇಗೆ ಹೊಡಿತಾರೆ ಅಂದರೆ ಅದನ್ನು ನೀವು ಚಿತ್ರೀಕರಿಸಿದ್ರಾಗಲೇ ಆ ಥರನ ಗುಂಡು ಹೊಡೆಯುವಂಥ ಶೂಟರ್ಸ್ಗಳು ಇವರು. ಒಳ್ಳೆ ಖುಷಿಯಾಗುತ್ತೆ. ಎಲ್ಲ ಜಾಗದಲ್ಲೂ ಇವ್ರು ಸಿಗ್ತಾರೆ. CDP ಪ್ರೋಗ್ರಾಮ್ ಸಹ ಅದು ಭಾರಿ ಅತ್ಯುತ್ತಮವಾಗಿ ಸೋಮಣ್ಣನವರು ಮಾಡ್ತಾ ಇರ್ತಾರೆ. ಕಲಿಸಿದವರೇ ನಮಗೆ. ಥ್ಯಾಂಕ್ ಯು ಸರ್. ಶಿಕ್ಷಕರೇ, ಈಗ ನಮ್ಮ ಜೊತೆಗೆ ಪುತ್ತರಿರ ಪಪ್ಪು ತಿಮ್ಮಯ್ಯನವರಿದ್ದಾರೆ. ಕೊಡವ ಸಾಹಿತ್ಯ ಅಕಾಡೆಮಿಯಲ್ಲಿ ತಮ್ಮ ಪಾತ್ರವನ್ನು ಅತ್ಯಂತ ಯಶಸ್ವಿಯಾಗಿ ಪೂರೈಸ್ತಿದ್ದಾರೆ. ಜೊತೆಗೆ ಮಾಧ್ಯಮ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಿದ್ದಾರೆ. ಈಗ ಅವ್ರನ್ನ ನಾನು ಮಾತಾಡ್ಸ್ತೀನಿ. ಸಾಕಷ್ಟು ವಿಚಾರಗಳನ್ನು ಕೂಡ ನಾವು ಈ ಬಗ್ಗೆ ಅವ್ರನ್ನ ತಿಳ್ಕೊಳ್ಳೋಣ. ನಾನು ಪುತ್ತರಿರ ಪಪ್ಪು ತಿಮ್ಮಯ್ಯ, ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ನಿರ್ದೇಶಕನಾಗಿದ್ದೀನಿ. ಈ ತೋಕು ನಮ್ಮ ಅನ್ನೋ ಒಂದು ಕಾನ್ಸೆಪ್ಟನ್ನು ಫಸ್ಟು 2014ನೇ ಇಸ್ವಿಯಲ್ಲಿ ನಾವು ಚಟ್ಟಳ್ಳಿಯಲ್ಲಿ ಫಸ್ಟು ಪ್ರಾರಂಭ ಮಾಡಿದೆವು. ಅಲ್ಲಿಂದ 2014ರಿಂದ 2017ರವರೆಗೂ ಸತತವಾಗಿ 4 ಬಾರಿ ನಡೆಸಿ 18ರ ಪ್ರಕೃತಿ ವಿಕೋಪಕ್ಕಾಗಿ ಅದನ್ನು ನಿಲ್ಲಿಸಬೇಕಾಯಿತು. ಅಲ್ಲಿಂದ 19-20 ಕೋವಿಡ್ ಆಗಿರೋದ್ರಿಂದ 12 ವರ್ಷ ಮುಂದೂಡಲಾಯಿತು. ಇದೇ ಕಾನ್ಸೆಪ್ಟನ್ನು ಬೇರೆ ಸಂಘ ಸಂಸ್ಥೆಯವರು ಇವರು 2021ರಿಂದ ಶುರು ಮಾಡಿ ಇವಾಗ ಸಾಕಷ್ಟು ಕಾರ್ಯಕ್ರಮಗಳು ನಡೆದಿದ್ದೇವೆ. ಅಟ್ಲೀಸ್ಟ್ ಒಂದು 5 ವರ್ಷದಲ್ಲಿ ಒಂದು 70-80 ಕಾಂಪಿಟೇಷನ್ ನಡೆದಿದೆ. ಇದು ಯಾಕೆಂತೇಳಿದರೆ ನಮ್ಮ ಕೋವಿ ಇದು ಕೊಡವರದು ಹಾಗೂ ಕೊಡಗಿನ ಒಂದು ಅವಿಭಾಜ್ಯ
ಅಂಗ ಥರ ಅದು. ಯಾಕೆಂದರೆ ನಮ್ಮ ಜಮ್ಮ ಕೋವಿ ಇದೆ, ಮತ್ತು ಕೊಡವ ರೇಸಿಗೆ ಇರುವಂಥ ಎಕ್ಸಾಮ್ಟೆಡ್ ಕೋವಿ ಇದೆ. ಅದನ್ನು ಸ್ಪೋರ್ಟ್ಸಿಗೆ ಉಪಯೋಗಿಸೋದು ಭಾಳ ಕಡಿಮೆ ಇತ್ತು. ನಾವು ಕಲ್ಚರಿಗೆ ಮಾತ್ರ ಉಪಯೋಗಿಸಿದ್ದೆವು, ಈಗ ಸ್ಪೋರ್ಟ್ಸಿಗೆ ಉಪಯೋಗಿಸ್ತಿದ್ದೀವಿ. ಅದು ಒಂಥರ ಹೆಮ್ಮೆ ಅನಿಸುತ್ತೆ. ಅದು ಕಾಂಪಿಟೇಷನ್, ಇದರಿಂದ ಸಾಕಷ್ಟು ಜನ ನಮ್ಮ ದೇಶಕ್ಕಾಗಿ ದೇಶದ ಇದಕ್ಕಾಗಿ ಪ್ರತಿನಿಧಿಸುವಂಥ ಇದು ಬಂದಿದೆ. ಯಾವುದು ಇಲ್ಲಿ ಪ್ರಾಕ್ಟೀಸ್ ಆಗಿ ಗುಂಡು ಹೊಡೆದು ಕ್ಲಬ್ನಲ್ಲಿ ಇದು ಮಾಡಿ ಅವರು ದೇಶಕ್ಕಾಗಿ ಇದು ಬಂದಿದೆ. ಅದು ಹಾಂ, ಇದು ಕಾನ್ಸೆಪ್ಟ್ ಇದು ಮಾಡಿರೋದು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ, ಖುಷಿ ಅನಿಸ್ತಾ ಇದೆ. ವೀಕ್ಷಕರೇ, ಈಗ ಏನು ಗನ್ ಶಾಟಲ್ಲಿ ಏನು ಕೊಡವ ಸಂಪ್ರದಾಯನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದಾರೆ, ಇದರಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತಿದೆ. ಮಹಿಳೆಯರು ಕೂಡ ಇಂಥ ಒಂದು ಒಳ್ಳೆಯ ಕೆಲಸದಲ್ಲಿ ಪಾಲ್ಗೊಳ್ತಿದ್ದಾರೆ. ಇದ್ರ ಜೊತೆಗೆ ನಾವು ಮಹಿಳೆಯರನ್ನು ಕೂಡ ನಾನು ಮಾತಾಡಿಸ್ತೀನಿ. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರು ಕೂಡ ಹೊಸ ಹೊಸ ಅನುಭವವನ್ನು ಪಡೀಲಿಕ್ಕೆ ಇಂಥ ಒಂದು ವೇದಿಕೆಗಳು ಸೃಷ್ಟಿಯಾಗ್ತಿದೆ. ಈಗ ಬನ್ನಿ, ಅವ್ರನ್ನ ನಾನು ಮಾತಾಡ್ತೀನಿ. ಏನು ಅನಿಸ್ತದೆ ಮೇಡಮ್, ಎಷ್ಟು ಭಾಗದಲ್ಲೆಲ್ಲ ನೀವು ಭಾಗವಹಿಸಿದ್ರಿ ಇಂಥ ಒಂದು ಕ್ರೀಡೆಗೆ ಅಂತ? ಆ್ಯಕ್ಚುಲಿ ತುಂಬ ಖುಷಿಯಾಗುತ್ತೆ. ನಮ್ಮದು ಕೊಡಗಿಂದು ಮೇನ್ ಪದ್ಧತಿ ಇದು ತೆಂಗೆಬುಡಿ, ಕೊಕೊನಟ್ ಶೂಟಿಂಗ್ ಪದ್ಧತಿ. ಅಂದರೆ ತುಂಬ ಕಡೆ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ತುಂಬ ಕಡೆಯಿಂದ ಬರ್ತಾ ಸಹ ಇದ್ದಾರೆ. ಮಂಡ್ಯ, ಮೈಸೂರು, ಬ್ಯಾಂಗ್ಳೂರು ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಎಲ್ಲರೂ ಸಹ. ಸೊ ಖುಷಿಯಾಗುತ್ತೆ. ಅದು ಆ್ಯಕ್ಚುಲಿ ಹಸ್ಬೆಂಡ್ ನನಗೆ ಸಪೋರ್ಟ್ ಮಾಡ್ತಿದ್ದು. ಸೊ ಖುಷಿಯಾಗಿ ತುಂಬ ಕಡೆ ಪ್ಲೇಸ್ ಮಾಡಿದ್ದೀನಿ, ಖುಷಿಯಾಗುತ್ತೆ, ಇಂಟ್ರೆಸ್ಟ್ ಇದೆ ತುಂಬ. ಮಹಿಳೆಯರಿಗೆ ಏನು ಕರೆ ಕೊಡ್ಬೋದು ಈ ಮೂಲಕ? ಆ್ಯಕ್ಚುಲಿ ಲೇಡೀಸ್ ಪಾರ್ಟಿಸಿಪೇಟ್ ಮಾಡ್ಬೋದು. ಆ್ಯಕ್ಚುಲಿ ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು. ಒಂದು ಹೊಸ ಅನುಭವ ಸಿಗುತ್ತೆ. ಹೌದು, ನ್ಯೂ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಬೇರೆ ಯಂಗ್ ಗರ್ಲ್ಸಿಗೆ. ಸೊ ತುಂಬ ಯಂಗ್ ಗರ್ಲ್ಸ್ ಬರ್ತಾ ಇದ್ದಾರೆ, ಮ್ಯಾರಿಡ್ ಎಲ್ಲರೂ ಬರ್ತಾ ಇದ್ದಾರೆ. ಓಕೆ, ಇದು ಆ್ಯಕ್ಚುಲಿ ಎಂಥ ರೈಫಲ್ ಸೆಲ್ಫ್ ಪ್ರೊಟೆಕ್ಷನಿಗೆ ತುಂಬ ಯೂಸ್ ಮಾಡ್ತಾರೆ ಎಲ್ಲ ಕಡೆ ಸಹ, ಕೊಡಗಲ್ಲಿ ಮೇಯ್ನ್ ಆ್ಯಕ್ಚುಲಿ. ಸೊ ಹಾಗೆ ಅನುಕೂಲ ಆಗುತ್ತೆ. ಲೇಡೀಸ್ ಮಾಡಿದರೆ ಅವರಿಗೆ ತುಂಬ ಒಳ್ಳೆಯದು ಅಂತ. ನನ್ನ ಜೊತೆಲಿ ಇವತ್ತು ಪ್ರಸನ್ನ ಸುಬ್ಬಯ್ಯನವರಿದ್ದಾರೆ, ಮುಖಚಂಡ. ಈ ಒಂದು ಶಾಲೆಯ ಹಳೆ ವಿದ್ಯಾರ್ಥಿ ಮತ್ತು ಆಡಳಿತ ಮಂಡಳಿ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದಾರೆ. ಪ್ರಮುಖವಾಗಿ ದೊಡ್ಡ ಜವಾಬ್ದಾರಿಯನ್ನು ಇವರು ಏನು ಈ ಬಾರಿ ವಹಿಸ್ಕೊಂಡಿದ್ದಾರೆ ಅಂದರೆ ಸ್ಮರಣ ಸಂಚಿಕೆ. ಇದು ದೊಡ್ಡ ಕೆಲಸ, ಅದರ ಜವಾಬ್ದಾರಿಯನ್ನು ಅವರು ವಹಿಸ್ಕೊಂಡಿದ್ದಾರೆ. ಅದು ಕೂಡ ಅಂತಿಮ ಸಿದ್ಧತೆಯಲ್ಲಿದೆ. ಅವರು ಈಗ ನನ್ನ ಜೊತೆಲಿದ್ದಾರೆ, ಅವ್ರನ್ನೂ ಕೂಡ ನಾನೀಗ ಮಾತಾಡ್ತೀನಿ. ಸೊ ಜವಾಬ್ದಾರಿತ ಇದರಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಮೊದಲನೇದಾಗಿ ನಾನು ತುಂಬ ಖುಷಿಯಾಗುವ ವಿಷಯವೇನೆಂದರೆ ಈ ಕೆ ಬಿ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿ. ಈ ಹಳೆಯ ವಿದ್ಯಾರ್ಥಿ ಆಗಿರೋದ್ರಿಂದ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಈ ಜಾಗದಲ್ಲಿ ನಾನು ಇವಾಗ ಬಂದು ನಿರ್ದೇಶಕ ಸ್ಥಾನದಲ್ಲಿ ಇದ್ದೀನಿ ಆಡಳಿತ ಮಂಡಳಿಯಲ್ಲಿ. ಅಲ್ಲದೆ ಬೆಟ್ಟಂಗಲ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗೂ ಸೇವೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಒಂದು ಒಳ್ಳೆಯ ಟೀಮ್ ಸಿಕ್ಕಿದೆ ನಮಗೆ. ಏಕೆಂದರೆ ಶಾಲೆಯ ಅಭಿವೃದ್ಧಿಗೆ ಒಂದು ಒಳ್ಳೆಯ ಆಡಳಿತ ಮಂಡಳಿ ಸಿಕ್ಕಿದೆ. ಎಲ್ಲರೂ ಯುವಕರೇ ಇದ್ದಾರೆ ಮತ್ತು ಹೆಚ್ಚು ಹುರುಪಿಂದ ಕೆಲಸ ಮಾಡ್ತಾಯಿದ್ದಾರೆ. ಇವಾಗ ನಮ್ಮ ಶಾಲೆಯನ್ನು ನೋಡಿದ್ರೆ ನಾವು ಓದ್ತಾ ಇದ್ದಾಗ ಇದ್ದಂತಹ ಸ್ಥಿತಿಗೂ ಇವಾಗ ನೋಡಿದರೆ ಒಳ್ಳೆ ಮದುಮಗ ಸಿಂಗಾರ ಮಾಡದಂತೆ ತುಂಬ ಚೆನ್ನಾಗಿ ಶಾಲೆ ಇಡೀ ಚಿತ್ರಣವೇ ಬದಲಾಗೋಗಿದೆ ಪೂರ್ತಿ. ಅಂದರೆ ಶಾಲೆಯ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ರೆ ಶಾಲೆ ಬೀಳುವ ಹಂತದಲ್ಲಿತ್ತು. ಎಲ್ಲ ದಾನಿಗಳು, ಅದು ಕಂಪ್ನಿಗಳು ಇರ್ಬೋದು, ಇಂಡಿವಿಜುವಲ್ ಇರ್ಬೋದು, ಹಳೆ ವಿದ್ಯಾರ್ಥಿ ಇರ್ಬೋದು, ಸಂಘ ಸಂಸ್ಥೆ ಇರ್ಬೋದು, ಎಲ್ಲರ ಸಹಾಯ ಮಾಡಿ ವಿದ್ಯಾದಾನಿಗಳು ಸಹ ತುಂಬ ಸಹಾಯ ಮಾಡಿ ಶಾಲೆಯ ಮೇಲ್ಛಾವಣಿ ಇರ್ಬೋದು, ಮತ್ತು ಶೌಚಾಲಯಗಳು ಇರ್ಬೋದು, ಮೈದಾನ ದುರಸ್ತಿ ಇರ್ಬೋದು, ಪೆವಿಲಿಯನ್ ಇರ್ಬೋದು, ಶಾಲೆಯ ತೋಟ ಇರ್ಬೋದು, ಎಲ್ಲ ರಂಗದಲ್ಲಿ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಜೊತೆಗೂಡಿ ಶ್ರಮವಹಿಸಿ ಒಂದು ಉತ್ತಮ ಮಾದರಿ ಶಾಲೆಯನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ 11 ಎಕರೆ ವಿಸ್ತಾರದಲ್ಲಿರ್ತಕ್ಕಂಥ ಈ ಶಾಲೆ ಹಾಗೂ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ವ್ಯವಸ್ಥೆ ಎಲ್ಲವನ್ನು ದಾನಿಗಳ ಸಹಾಯದಿಂದ ಮಾಡ್ತಾಯಿದ್ದೀವಿ. ಹಾಗೆ ನನಗೆ ಈ ಶಾಲೆಯಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ವಜ್ರ ಮಹೋತ್ಸವದ ಅಂಗವಾಗಿ ನನಗೆ ಸ್ಮರಣ ಸಂಚಿಕೆ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಈ ಹಿಂದೆ ಕಂಡಂಗಲ ಶಾಲೆಯಲ್ಲಿ ಸೆಂಟಿನರಿ ಸೆಲೆಬ್ರೇಷನಲ್ಲೂ ಮಾಡಿದರು. ಆವಾಗಲೂ ಸಹ ನನಗೆ ಅದೊಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದರು. ಅದರಲ್ಲಿ ನಾವು ಸಕ್ಸಸ್ ಆಗಿದ್ವಿ. ಒಂದು ಒಳ್ಳೆಯ ಮ್ಯಾಗ್ಝಿನ್ ತಂದು ಒಂದು ಒಳ್ಳೆಯ ಪ್ರತಿಫಲ ಸಿಕ್ಕಿತು. ಅದನ್ನು ನೋಡಿ ಆ ಅನುಭವದಿಂದ ಇಲ್ಲೂ ನನಗೆ ಅದೇ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಲೇಖಕರನ್ನು ಆಹ್ವಾನಿಸಿ, ಜಾಹೀರಾತುದಾರರನ್ನು ಆಹ್ವಾನಿಸಿ, ಎಲ್ಲರ ಮನೆಗೆ ಹೋಗಿ ಒಂದು ಒಳ್ಳೆಯ ಸ್ಮರಣ ಸಂಚಿಕೆಯನ್ನು ಹೊರತರ್ತಾ ಇದ್ದೀವಿ. ಇವಾಗ 90% ಭಾಗ ಸ್ಮರಣ ಸಂಚಿಕೆ ಮುಕ್ತಾಯ ಆಗಿದೆ. ಇನ್ನೊಂದು 10% ಬಾಕಿ ಇದೆ. ಯಾಕೆಂದರೆ ಅದು ನಮ್ಮ ಇಲ್ಲಿ
ಫೈನಲ್ ಆಟ ಇರ್ಬೋದು, ನಮ್ಮ ಕಾರ್ಯಕ್ರಮ ಇರ್ಬೋದು, ಯಾವುದೇ ಎಲ್ಲವನ್ನು ಅದರ ಜೊತೆ ಸೇರಿಸಬೇಕಾಗುತ್ತೆ. ಈ ವಜ್ರ ಮಹೋತ್ಸವ ಅಂಗವಾಗಿ ಏನೆಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ ಮತ್ತು ಏನೆಲ್ಲ ಪ್ರೋಗ್ರಾಮ್ಗಳನ್ನು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಕ್ಕಳದ್ದು ಏನೆಲ್ಲ ಮಾಡಿ ಅದನ್ನೆಲ್ಲ ಸೇರಿಸಿ ಫೈನಲ್ ಆಗಿ ಇನ್ನೊಂದು 10 ದಿವಸದಲ್ಲಿ ಬಿಡುಗಡೆಯನ್ನು ಮಾಡ್ತಾಯಿದ್ದೀವಿ. ಈ ಭಾಗದ ಕಾಫಿ ಬೆಳೆಗಾರರು ಹಲವು ಸಂಘ ಸಂಸ್ಥೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥ ತಿತಿಮಾಡ ಲಾಲಣ್ಣ ಅವರಿದ್ದಾರೆ, ಲಾಲಾ ಭೀಮಯ್ಯನವರು. ಅವರು ಕೂಡ ಈ ಒಂದು ಹಳೆಯ ವಿದ್ಯಾರ್ಥಿ ಈ ಶಾಲೆಗೆ. ಅವ್ರನ್ನೂ ಕೂಡ ಮಾತಾಡ್ಸ್ತೀನಿ. ಅವರ ಅಪಾರವಾದಂಥ ಕೊಡುಗೆ ಕೂಡ ಅವರ ಜೊತೆಯಲ್ಲಿದೆ. ಈ ಶಾಲೆಯ ಹತ್ತಿರದಿಂದ ನೋಡಿದಂಥವ್ರು ಅವರು. ಬನ್ನಿ ಅವ್ರನ್ನ ಕೂಡ ಮಾತಾಡ್ಸೋಣ. ನಾನು ತಿತಿಮಾಡ ಲಾಲಾ ಭೀಮಯ್ಯ ಅಂತ. ಸುಮಾರು 1977ನೇ ಇಸವಿಯಲ್ಲಿ ಈ ಶಾಲೆಯ ಒಂದು ಹಳೆಯ ವಿದ್ಯಾರ್ಥಿ. ಅದೇ ರೀತಿಯಲ್ಲಿ ನಾನು ಈ ಶಾಲೆಯ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡಿದ್ದೀನಿ. ವಿಶೇಷ ಅಂತ ಹೇಳಿದ್ರೆ ಇವತ್ತು ವಜ್ರ ಮಹೋತ್ಸವವನ್ನು ಆಚರಿಸಿರುವಂಥ ಈ KB ಪ್ರೌಢಶಾಲೆ ನಿಜವಾಗ್ಲೂ ಒಂದು ಹೆಮ್ಮೆಯ ವಿಚಾರ. ನಾವು ಕೂಡ ವಿದ್ಯಾರ್ಥಿಗಳಿಗಿದ್ದಾಗ ಈ ಶಾಲೆ ಒಂದು ಅಭೂತಪೂರ್ವವಾದಂಥ ಒಂದು ಯಶಸ್ಸನ್ನು ಗಳಿಸಿತ್ತು. ಒಳ್ಳೆಯ ಒಂದು ವಾತಾವರಣ ಇತ್ತು. ತದನಂತರ ಕೆಲವು ಸಮಯದಲ್ಲಿ ಸ್ವಲ್ಪ ಕುಂಠಿತಗೊಂಡಿದ್ದರೂ ಕೂಡ ಈಗ ಬಂದಿರತಕ್ಕಂಥ ಹೊಸ ಆಡಳಿತ ಮಂಡಳಿ ಅವರ ಒಂದು ಅವಿರತ ಶ್ರಮ ಹಾಗೂ ಒಂದು ನಿಸ್ವಾರ್ಥ ಸೇವೆಯಿಂದ ಒಂದು ಉತ್ತಮ ಶಾಲೆಯಾಗಿ ರೂಪುಗೊಂಡಿದೆ. ಈ ಸಂದರ್ಭದಲ್ಲಿ ಇವತ್ತು ಏರ್ಪಡಿಸಿರ್ತಕ್ಕಂಥ ತೆಂಗಿನಕಾಯಿಗೆ ಗುಂಡಿ ಹೊಡೆದ ಸ್ಪರ್ಧೆಯ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಆಗ್ತಾಯಿದೆ. ಅದೇ ರೀತಿಯಲ್ಲಿ ಹಾಕಿ ಪಂದ್ಯಾಟ ಕೂಡ ಯೋಜನೆ ಆಗ್ತಾಯಿದೆ. ಈ ನಿಟ್ಟಿನಲ್ಲಿ ಈ ಎರಡೂ ನಾಡಿನ, ಕುತ್ತನಾಡು ಮತ್ತು ಬೆರಳಿ ನಾಡಿನ ಸರ್ವ ಸಾರ್ವಜನಿಕ ಬಂಧುಗಳ ಒಂದು ಅಪಾರ ಸಹಕಾರದೊಂದಿಗೆ ವಿಶೇಷವಾಗಿ ಈ ಶಾಲೆಗೆ ಹಳೆಯ ವಿದ್ಯಾರ್ಥಿಗಳ ಕೊಡುಗೆ ಅಪಾರವಾದದ್ದು. ಅದು ಇವತ್ತು ಸಾಕಾರಗೊಳ್ತಾ ಇದೆ. ಇದನ್ನು ಕೂಡ ನಮ್ಮ ಹಿರಿಯರು ಕಟ್ಟಿ ಬೆಳೆಸಿದಂಥ ಸಂಸ್ಥೆಗೆ ಇವತ್ತೊಂದು ಹೊಸ ರೂಪವನ್ನು ಕೊಡುವಂಥ ಸಂದರ್ಭ. ಈ ಸಂದರ್ಭದಲ್ಲಿ ಈ ಒಂದು ವಜ್ರ ಮಹೋತ್ಸವ ಯಶಸ್ವಿಯಾಗಿ ನಡೆಯಲಿ. ಈ ಯಶಸ್ಸನ್ನು ಈ ನಾಡಿನ, ಎರಡೂ ನಾಡಿನ ವಿದ್ಯಾದಾನಿಗಳು ಕಟ್ಟಿದಂಥ ಶಾಲೆಗೆ, ಅವರಿಗೆ ಒಂದು ಹಿರಿಯರಿಗೆ ಅರ್ಪಿಸೋಣ ಎಂಬಂಥ ಸಂದರ್ಭವನ್ನು ಮಾಡುತ್ತಾ ಈ ವಜ್ರ ಮಹೋತ್ಸವ ಸಮಾರಂಭದಲ್ಲಿ ಸರ್ವರಿಗೂ ಶುಭಾಶಯಗಳನ್ನು ಕೋರುತ್ತಾ ಯಶಸ್ವಿಯಾಗಿ ಮುನ್ನಡೆಯಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ವೀಕ್ಷಕರೇ, ಈ ಶಾಲೆಗೆ ಹಲವಷ್ಟು ಮಂದಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮಾಧೋಷ್ ಪೋಯನವರು ಪತ್ರಿಕೋದ್ಯಮದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿ ಇವತ್ತು ಈ ಒಂದು ಶಾಲೆಯ ಹಳೆ ವಿದ್ಯಾರ್ಥಿಗಳಾಗಿ ಇಲ್ಲಿ ಭಾಗವಹಿಸಿದ್ದಾರೆ. ಮಾಧೋಷ್ ಪೋಯವ್ರನ್ನ ಕೂಡ ನಾನೀಗ ಮಾತಾಡಿಸ್ತೀನಿ. ಹಳೆ ವಿಚಾರಗಳನ್ನು ಒಂದಷ್ಟು ಮೆಲ್ಕಾಕೋಣ. ಬನ್ನಿ ಮಾಧೋಷ್ ಪೋಯನ್ನ ಮಾತಾಡ್ಸೋಣ. ಸರ್, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಹಳೆ ವಿದ್ಯಾರ್ಥಿಯಾಗಿ? ಈ ಶಾಲೆಯ ವಿದ್ಯಾರ್ಥಿಯಾಗಿ ಹಳೆಯ ನೆನಪುಗಳನ್ನು ಇಲ್ಲಿ ಮರುಕಳಿಸ್ತಾ ಇದೆ. ನಾನು 3 ವರ್ಷಗಳ ಕಾಲ ಇಲ್ಲಿ ಪ್ರೌಢಶಾಲೆ ಶಿಕ್ಷಣವನ್ನು ಮುಗಿಸಿದೆ. ರಜತ ಮಹೋತ್ಸವದ ಸಂದರ್ಭ 25 ವರ್ಷಗಳ ಆ ಅನುಭವದಲ್ಲಿ ನಾನು ಇಲ್ಲಿ ವಿದ್ಯಾರ್ಥಿಯಾಗಿದ್ದೆ, ಭಾಗವಹಿಸಿದ್ದೆ. ಅಲ್ಲಿವರೆಗೆ ಇಟ್ಟಿರ ಕಾಶಿಯವರು ಇದರ ಮುಖ್ಯೋಪಾಧ್ಯಾಯರಿದ್ದರು. ಆ ಸಂದರ್ಭದಲ್ಲಿ ಅಪ್ಪಂಡಿರಂಡ ದೇವಯ್ಯ ಅವರು ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಆಯ್ಕೆಗೊಂಡರು. ಆ ವರ್ಷಗಳ ನೆನಪು ಪ್ರಾಯಶಃ ಈ ನಾಡಿನ ಸಮಸ್ತ ವಿದ್ಯಾರ್ಥಿಗಳು ಅತ್ಯಂತ ಹೆಮ್ಮೆಯಿಂದ ಭಾಗವಹಿಸ್ತಾ ಇದ್ದಂತಹ ಒಂದು ಕಾಲಘಟ್ಟ ಅದು. ಯಾವುದೇ ಕ್ಷೇತ್ರದಲ್ಲಿ ಇರಲಿ, ವಿಶೇಷವಾಗಿ ಕ್ರೀಡೆ ಇರ್ಬೋದು ಅಥವಾ ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ಈ ಶಾಲೆಯ ಕೊಡುಗೆ ಬಹಳ ದೊಡ್ಡದು. ಇವತ್ತು ಒಂದು ಭಾಷಣ ಸ್ಪರ್ಧೆ ಇತ್ತು ಅಂತಂದರೆ ಆಗ ಕುಟ್ಟಂದಿ ಶಾಲೆ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಬರ್ತಾ ಇದ್ದಂತಹ ಕಾಲಘಟ್ಟ ಇತ್ತು. ಆ ಕುಟ್ಟಂದಿ ಶಾಲೆಯ ವಿದ್ಯಾರ್ಥಿಗಳು ಆ ಸ್ಪರ್ಧೆಗೆ ಬರ್ತಾರೆ ಅಂತಂದರೆ ಇಡೀ ಜಿಲ್ಲೆ ಅದನ್ನು ಕಾತರದಿಂದ ಕಾಯುವಂತಹ ಒಂದು ಕ್ಷಣಗಳನ್ನೇ ಇತ್ತು. ಅಂತಹ ಶಾಲೆ ಇವತ್ತು ತನ್ನ ವಜ್ರ ಮಹೋತ್ಸವವನ್ನು ಆಚರಿಸ್ತಾ ಇದೆ. ನಿಜವಾಗ್ಲೂ ಹೆಮ್ಮೆಯ ಸಂದರ್ಭ. ಈ ಸಂದರ್ಭದಲ್ಲಿ ಈ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿ, ಈ ನಾಡಿನ ಒಬ್ಬ ನಾಗರಿಕನಾಗಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಈ ಶಾಲೆ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ, ಇದಕ್ಕೆ ನಮ್ಮ ಸಹಕಾರ ಎಂದಿಗೂ ಇದೆ ಎಂಬ ಆಶಾಭಾವನೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಈ ಶಾಲೆಯಲ್ಲಿ ಅಭ್ಯಾಸ ಮಾಡಿ ತೇರ್ಗಡೆ ಬಂದು ಪ್ರಮುಖ ಹುದ್ದೆಗಳನ್ನು ಕೂಡ ಅಲಂಕರಿಸಿದಲ್ಲಿ ಕುಟ್ಟಪ್ಪನವರು ಕೂಡ ಒಬ್ಬರು ಆಗಿದ್ದಾರೆ. ಆ ತಾಲೂಕು ಪಂಚಾಯಿತಿಯ ಆಗಿ ಕರ್ತವ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಈಗ ಅವರು ನಮ್ಮ ಜೊತೆಗೆ ಕುಟ್ಟಪ್ಪ ಸರ್ ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡ್ಸೋಣ. ಹೇಳಿ ಸರ್, ಏನೇನು ಈ ಶಾಲೆಯು ಪ್ರಾರಂಭವಾಗಲಿಕ್ಕೆ ಮುಖ್ಯ ಕಾರಣ ಎಂದರೆ ನಮ್ಮ ಈ ಊರಿನಲ್ಲಿ ಆಗಲಿ ವಿರಾಜಪೇಟೆಗಿಂತ ಈ ಸುತ್ತಮುತ್ತ ಎಲ್ಲಿಯೂ ಹೈಸ್ಕೂಲ್ಗಳು ಇರಲಿಲ್ಲ. ಅದರ ಪ್ರಯುಕ್ತ ನಮ್ಮ ಹಿರಿಯರು ಅವರ ಪ್ರಯತ್ನದಿಂದ ಈ ಶಾಲೆಯನ್ನು ಪ್ರಾರಂಭ ಮಾಡಿದರು. ಪ್ರಾರಂಭದಲ್ಲಿ ಈ ಶಾಲೆಯು ಕಂಡಂಗಾಲ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಬರೀ ಶೆಡ್ಡಿನಲ್ಲಿ ನಡೀತಾ ಇತ್ತು. ನಾನು ಸಮೇತ ಆ ಸಮಯದಲ್ಲಿ 8th ಸ್ಟ್ಯಾಂಡರ್ಡನ್ನು ಆ ಶೆಡ್ಡಲ್ಲಿ ಓದಿದ್ದೆ. ನಂತರ 9th ಸ್ಟ್ಯಾಂಡರ್ಡಿಗೆ ಈ ಬಿಲ್ಡಿಂಗನ್ನು ಊರಿನವರ ಪ್ರೋತ್ಸಾಹ ಮತ್ತು ಊರಿನವರ ಸಹಾಯದಿಂದ ಬಿಲ್ಡಿಂಗನ್ನು ನಿರ್ಮಿಸಿ ಆದ ಮೇಲೆ ಇಲ್ಲಿಗೆ 9th ಸ್ಟ್ಯಾಂಡರ್ಡಿಗೆ ನಾನು ಬಂದೆ. 9th ಮತ್ತು 10th ಇಲ್ಲೇ ಓದಿ ನಂತರ ನನ್ನ ವಿದ್ಯಾಭ್ಯಾಸ ಮುಂದುವರಿಸಿ ಈ ನಾನು
ಮೊದಲು ಪ್ರಾರಂಭದಲ್ಲಿ ಪ್ರೌಢಶಾಲಾ ಅಧ್ಯಾಪಕನಾಗಿ ಸೇವೆ ಸಲ್ಲಿಸುತ್ತಾ ಅಲ್ಲಿಂದ ಇಲ್ಲಿ DDPI ಆಫೀಸಲ್ಲಿ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸಿ ಅಲ್ಲಿಂದ ಮುಂದೆ B.Ed ಕಾಲೇಜಲ್ಲಿ ಲೆಕ್ಚರರ್ ಆಗಿ ಅಂದರೆ ಕ್ಲಾಸ್ 1 ಅಧಿಕಾರಿಯಾಗಿ ಅಂದರೆ BO ಕ್ಯಾಡರಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಂತರ ಅದೇ ಸಮಯದಲ್ಲಿ ಇಲ್ಲಿ ತಾಲೂಕ್ ಪಂಚಾಯತ್ EO ಆಗಿ ಸುಮಾರು ಒಂದು ವರ್ಷ 2 ತಿಂಗಳು ಕೆಲಸ ಮಾಡಿ 2014ರಲ್ಲಿ ನಿವೃತ್ತಿ ಹೊಂದಿರುತ್ತೇನೆ. ಈ ಶಾಲೆ ನಿಜವಾಗಲೂ ನಮಗೆ ಈ ಊರಿನ ಜನರಿಗೆ ತುಂಬ ಪ್ರೋತ್ಸಾಹ ಕೊಟ್ಟಂಥ ಶಾಲೆ. ಆ ಸಮಯದಲ್ಲಿ ಎಲ್ಲರೂ ಇದೇ ಶಾಲೆಯಲ್ಲಿ ಇಡೀ 2 ನಾಡಿನ ವಿದ್ಯಾರ್ಥಿಗಳು ಪಾಠ ಕಲಿತಾ ಇದ್ದರು. ಆದರೆ ಈಗ ಪರಿಸ್ಥಿತಿ ಅದಕ್ಕೆ ವಿರುದ್ಧವಾಗಿದೆ. ಕಾರಣ ಎಲ್ರಿಗೂ ಗೊತ್ತಿದೆ, ಇಂಗ್ಲೀಷ್ ಮೀಡಿಯಂ ಪ್ರಭಾವ. ಅದರಿಂದ ಈಗ ಸ್ವಲ್ಪ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯು ಕಡಿಮೆಯಾಗಿದೆ. ಆದರೂ ಜನರ ಪ್ರಯತ್ನದಿಂದ ಇಷ್ಟೆಲ್ಲ ನಡೀತಾ ಇರೋದನ್ನು ಸಂತೋಷವಾಗಿ ಹೇಳುತ್ತಿದ್ದೇನೆ. ವೀಕ್ಷಕರೇ, ಬಹು ನಿರೀಕ್ಷಿತ KB ಪ್ರೌಢಶಾಲೆ ಕುಟ್ಟಂದಿಯ ವಜ್ರ ಮಹೋತ್ಸವ ಸಂಭ್ರಮ ಈಗಾಗಲೇ ಪ್ರಾರಂಭ ಆಗಿದೆ. ಈ ಶಾಲೆಯ ಆವರಣಕ್ಕೆ ಈ ಭಾಗದ ಹೆಚ್ಚಿನ ಸಂಖ್ಯೆಯ ಕ್ರೀಡಾಪಟುಗಳು, ವಿದ್ಯಾದಾನಿಗಳು, ಹಳೆಯ ವಿದ್ಯಾರ್ಥಿಗಳು, ಆಡಳಿತ ಮಂಡಳಿ ಎಲ್ಲರೂ ಕೂಡ ಬಂದಿದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಕಾರ್ಯಕ್ರಮಗಳಾಗ್ತಾಯಿದೆ. ನಾವು ಏನು ನಿರೀಕ್ಷೆ ಮಾಡ್ತಿದ್ದೀವಿ ಆ ಮಟ್ಟಕ್ಕಿಂತ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಕಾರ್ಯಕ್ರಮ ಯಶಸ್ವಿಯತ್ತ ಸಾಗ್ತಾಯಿದೆ. ಬನ್ನಿ, ಈಗ ನಾನು ನಿಮ್ಮನ್ನ ಈ ಒಂದು KB ಪ್ರೌಢಶಾಲೆಯ ಆವರಣಕ್ಕೆ ಕರ್ಕೋಗ್ತಿದ್ದೀನಿ. ಸಾಕಷ್ಟು ಕಾರ್ಯಕ್ರಮಗಳನ್ನು ನೋಡ್ಕೊಂಡು ಬರೋಣ. ವೀಕ್ಷಕರೇ, ಪ್ರಮುಖವಾಗಿ KB ಪ್ರೌಢಶಾಲೆ ವಜ್ರ ಮಹೋತ್ಸವಕ್ಕೆ ತನ್ನದೇ ಆದ ಕೊಡುಗೆಯನ್ನು ಉಮೇಶ್ KCM ಕೊಟ್ಟಿದ್ದಾರೆ. ಇವತ್ತು ವಜ್ರ ಮಹೋತ್ಸವ ಆರಂಭ ಆಗಿದೆ. ನಮ್ಮ ಜೊತೆಗೆ ಇವರು ಇದ್ದಾರೆ. ಈಗ ವೀಕ್ಷಕರೇ, ಪ್ರಮುಖವಾಗಿ KB ಪ್ರೌಢಶಾಲೆಯ ವಜ್ರ ಮಹೋತ್ಸವಕ್ಕೆ ಉಮೇಶ್ KCM ಅವರು ತನ್ನದೇ ಆದಂಥ ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ವಜ್ರ ಮಹೋತ್ಸವ ಈಗಾಗಲೇ ಆರಂಭ ಆಗಿದೆ. ಈಗ ನಮ್ಮ ಜೊತೆಗೆ ಉಮೇಶ್ KCM ಇದ್ದಾರೆ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಅವ್ರನ್ನ ನಾವು ಮಾತಾಡ್ಸೋಣ. ನಮಸ್ಕಾರಗಳು. ಇವತ್ತು ನಾವು KB ಪ್ರೌಢಶಾಲೆಯ ವಜ್ರ ಮಹೋತ್ಸವ ಸಮಾರಂಭದಲ್ಲಿ ಇವತ್ತು ಮೊದಲನೇ ಹಾದಿಯಾಗಿ ಹೆಜ್ಜೆ ನೆಟ್ಟಿದ್ವಿ. ವಿಜೃಂಭಣೆಯಿಂದ ಸಂಭ್ರಮದಿಂದ ವಜ್ರ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಮೊದಲನೇದಾಗಿ ಇವತ್ತು ತೆಂಗಿನಕಾಯಿಗೆ ಗುಂಡು ಹೊಡೆಯುವಂಥ ಸ್ಪರ್ಧೆ, ವೇದಿಕಾ ಕಾರ್ಯಕ್ರಮ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತಾ ಇದೆ. ಅಂತೆಯೇ ಮುಂದಿನ ದಿನಮಾನಗಳು ಕೂಡ ಎಲ್ಲವೂ ನಡೀತದೆ ಅಂತೇಳೋ ವಿಶ್ವಾಸ ನಮ್ಮಲ್ಲಿದೆ. ಹಾಗೆ ನಾವು ಏನು ಈ ಒಂದು ಕುಟ್ಟಂದಿ ಪ್ರೌಢಶಾಲೆಯ ಒಂದು ವಜ್ರ ಮಹೋತ್ಸವ ಕಾರ್ಯಕ್ರಮ ನಡೆಸಬೇಕು ಅಂತ ನಾವು ಕಾರ್ಯಯೋಜನೆ ಮಾಡಿದ್ದೀವಿ. ಆ ಯೋಜನೆಗಳು ಫಲಪ್ರದವಾಗಿ ನಡೀತಾ ಬರ್ತಾ ಇದೆ. ಎಲ್ಲ ಸಮಿತಿಗಳಿರ್ಬೋದು, ಎಲ್ಲ ಸಾರ್ವಜನಿಕ ಬಂಧುಗಳಿರ್ಬೋದು, ವಿದ್ಯಾ ಪ್ರೇಮಿಗಳಿರ್ಬೋದು, ಕ್ರೀಡಾ ಪ್ರೇಮಿಗಳಿರ್ಬೋದು, 2 ನಾಡಿನ ವಿಭಿನ್ನ ರೀತಿಯಲ್ಲಿ ಸಹಕರಿಸಿದಂಥ ದಾನಿಗಳಿರ್ಬೋದು, ಅವ್ರನ್ನೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಮಾಧ್ಯಮದ ಮೂಲಕ ಸಮರ್ಪಿಸುವುದು ನಮ್ಮ ಕರ್ತವ್ಯ ಅಂತ ಹೇಳುತ್ತಾ, ನಮ್ಮ ಈ ಏನು ವಜ್ರ ಮಹೋತ್ಸವ ಕಾರ್ಯಕ್ರಮ ಈ KB ಪ್ರೌಢಶಾಲೆಯಲ್ಲಿ ನಡೀತಾ ಇದೆ ಅದು ನಡೆದು ಇನ್ನು ಮುಂದಕ್ಕೂ ಕೂಡ ಈ ಶಾಲೆ ಏನು 63ನೇ ಇಸವಿಯಲ್ಲಿ ಸ್ಥಾಪನೆಗೊಂಡು ಇಲ್ಲಿಯವರೆಗೆ ವಿದ್ಯಾರ್ಥಿಗಳನ್ನು ಬೆಳೆಸಿದಂಥ ಈ ಶಾಲೆ ಇನ್ನು ಮುಂದಕ್ಕೂ ಈ ಏನು ಕಾವೇರಿ ಮಾತೆಯ ಭೂಮಿ ಸ್ಥಿರವಾಗಿರುತ್ತೆ ಅಲ್ಲಿ ತನಕ ಈ ವಿದ್ಯಾಪ್ರೇಮಿಗಳು ವಿದ್ಯಾವಂತರಾಗಿ ಈ ನಾಡಿನಲ್ಲಿ ಬೆಳೆದು ಉತ್ತಮ ಗುಣಮಟ್ಟದಲ್ಲಿ ಈ ಶಾಲೆಯನ್ನು ಕೂಡ ಸುಸೂತ್ರವಾಗಿ ನಡೆಸುವಂತೆ ಕಾವೇರಿ ಮಾತೆಯ ಅನುಗ್ರಹ ಬೇಕು ಅಂತ ದೇವರಲ್ಲಿ ಬೇಡುತ್ತಾ, ಹಾಗೆ ಸರ್ವರು ಸಹಕರಿಸಿದವರನ್ನು ನಾನು ಮತ್ತೊಮ್ಮೆ ನೆನೆಸುತ್ತಾ, ಹಾಗೆ ನಮ್ಮ ಶಿಕ್ಷಕ ವೃಂದ, ವಿದ್ಯಾರ್ಥಿ ವೃಂದ, ಸಾರ್ವಜನಿಕ ಬಂಧುಗಳು ಎಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿ ಅಂತ ತಮ್ಮ ಮನೆಯ ಕಾರ್ಯಕ್ರಮವೆಂಬಂತೆ ನಡೆದು ದುಡಿದು ಈ ಕಾರ್ಯಕ್ರಮದ ಯಶಸ್ವಿಗೆ ಪಣ ತೊಡ್ತಾ ಇದ್ದಾರೆ. ಒಂದೇ ಒಂದು ನೋವನ್ನು ಕೂಡ ನಾನು ಇಲ್ಲಿ ಹೇಳ್ಕೊಳ್ಬೇಕಾಗುತ್ತೆ. ನಮ್ಮ ಸನ್ಮಿತ್ರರು ಕೊಲ್ಲಿರ ಬೋಪಣ್ಣನವರು, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಆತ್ಮೀಯರು, ಈ ಶಾಲೆಯ ಶ್ರೇಯ ಅಭಿವೃದ್ಧಿಗೆ ತನು ಮನ ಧನವನ್ನು ಸಮರ್ಪಿಸುತ್ತಾ ತನ್ನ ಕಾರ್ಯಭಾರವನ್ನು ನಿಭಾಯಿಸಿದಂಥ ವ್ಯಕ್ತಿ ಅದೃಷ್ಟವಶಾತ್ ಇವತ್ತು ಆರೋಗ್ಯದ ಸಮಸ್ಯೆಯಿಂದ ಇಲ್ಲೂ ಗೈರಾಜರಾಗಿದ್ದಾರೆ. ಅದು ನಮಗೆಲ್ಲರಿಗೂ ಅತೀವ ನೋವನ್ನು ತಂದಿದೆ. ಆ ದೇವರು ಶೀಘ್ರಗತಿಯಲ್ಲಿ ಅವರನ್ನು ಗುಣಮುಖರಾಗಿ ಮಾಡಿ ನಾಳೆಯೇ ಇಲ್ಲಿಗೆ ಆಗಮಿಸುವಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತೇಳೋ ಪ್ರಾರ್ಥನೆಯೊಂದಿಗೆ ಅವಕಾಶಕ್ಕೆ ಧನ್ಯವಾದಗಳು. KB ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ದ್ವೀಪ ಈ ನಿಟ್ಟಿನಲ್ಲಿ ವಜ್ರ ಮಹೋತ್ಸವ ಯಶಸ್ವಿಗೆ ತಮ್ಮದೇ ಆದ ಕೊಡುಗೆಯನ್ನು ಶಿಕ್ಷಕರು ಒಳಗೂಡಿ ಮಕ್ಕಳಾಗಿ ಆದಿಯಾಗಿ ಒಳ್ಳೆಯ ಕಾರ್ಯಕ್ರಮನ ಕೊಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಮುಖ್ಯೋಪಾಧ್ಯಾಯರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸ್ಟಾರ್ಟ್ ಮಾಡಿ. ನಾನು ದ್ವೀಪ, ಮುಖ್ಯೋಪಾಧ್ಯಾಯಿನಿ. ಉತ್ತಮವಾದಂತಹ ರೀತಿಯಲ್ಲಿ ಇವತ್ತು ನಮ್ಮ ವಜ್ರ ಮಹೋತ್ಸವವು ಶುಭಾರಂಭವನ್ನು ಕಂಡಿದೆ. ಎಲ್ಲ ರೀತಿಯಲ್ಲೂ ಸಜ್ಜುಗೊಂಡಿರುವಂತಹ ನಮ್ಮ ಶಾಲೆಯು ಎಲ್ಲರ ಅನುಗ್ರಹದಿಂದ, ದೇವರ ಅನುಗ್ರಹದಿಂದ ನಾವೇನಿವತ್ತು ಕೋಕೋನಟ್ ಶೂಟಿಂಗ್ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ, ಅದು ತುಂಬಾ ಉತ್ತಮವಾದಂತಹ ರೀತಿಯಲ್ಲಿ ಆರಂಭಗೊಂಡು ನಾವೆಲ್ಲರೂ ತುಂಬ ಉತ್ಸುಕತೆಯಿಂದ ಇದ್ದೀವಿ.
ಇನ್ನು ನಾಳೆ ಹಾಕಿ ಟೂರ್ನಮೆಂಟ್ ಇದೆ, ಅದರ ಒಂದು ಉದ್ಘಾಟನೆ ಇದೆ. ಹಾಗೆ ಎಲ್ಲ ಮಹನೀಯರು ಮಹಾನ್ ಜನರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅವರ ಉಪಸ್ಥಿತಿಯಲ್ಲಿ ಇರಲಿ ಅಂತೇಳಿ ಹೇಳಿ ಕೇಳ್ಕೊಳ್ತೀನಿ. ಇಲ್ಲೆಲ್ಲ ಭಾರಿ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ದೀನವರು ಸುಮಾರು ಒಂದು 2-3 ಪ್ರೋಗ್ರಾಮ್ ಇಲ್ಲಿ ಮಾಡಿದ್ದಾರೆ. ಇದು ಕೋಕೋನಟ್ ಶೂಟಿಂಗ್ ಒಂದು ಇವ್ರದ್ದು JCದು ಒಂದು ಆಗಿತ್ತು, ಅಲ್ಲಿಯೂ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಪ್ರೋಗ್ರಾಮಲ್ಲಿ ಚೆನ್ನಾಗಿದೆ. ಹಂಗೆ ಇಂಥ ಕಾರ್ಯಕ್ರಮಗಳ ಇನ್ನೂ ಹೆಚ್ಚಾಗಬೇಕು, ಆಗ್ತಾ ಇರಬೇಕು. ಯಾಕಂದರೆ ಎಲ್ಲರೂ ಕಲಿತಾ ಇರ್ತಾರೆ, ಶೂಟ್ ಮಾಡೋಕ್ಕೆ ಚೆನ್ನಾಗಿ ಕಲಿತಾರೆ, ಅದರಿಂದ ಮಾಡ್ಬೋದು. ಈ ಒಂದು ವಜ್ರ ಮಹೋತ್ಸವ ಸಂಭ್ರಮಕ್ಕೆ ಇಲ್ಲಿಯ ಶಿಕ್ಷಕರು ಭಾಳ ಹೆಚ್ಚಿನ ಶ್ರಮವನ್ನು ವಹಿಸಿದ್ದಾರೆ. ಮುಂಜಾನೆಯಿಂದನೂ ಕೂಡ ಏನು ಕೊಕೊನೆಟ್ ಶಾಟ್ ಇದೆ ಅದಕ್ಕೆ ಎಂಟ್ರೀಸನ್ನು ತಗೊಳ್ಳಿಕ್ಕೆ ಇಲ್ಲಿ ಶಿಕ್ಷಕರು ಕೂಡ ತಮ್ಮ ಕಾಂಟ್ರಿಬ್ಯೂಟನ್ನು ಮಾಡ್ತಿದ್ದಾರೆ. ಅವ್ರನ್ನ ನಾನೀಗ ಮಾತಾಡ್ತೀನಿ. ಮೇಡಮ್, ಬೆಳಗಿಂದ ಯಾವ ರೀತಿಯಲ್ಲಿ ನಿಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧಿಗಳು ಭಾಗವಹಿಸ್ತಾ ಇದ್ದಾರೆ. ಏನು ಅನಿಸ್ತದೆ ಅಂತ ನೀವು ಎಂಟ್ರೆನ್ಸ್ ಎಲ್ಲ ಖುಷಿ ಆಗ್ತಾ ಇದೆ. ಎಲ್ಲರಲ್ಲಿ ಒಂದು ಒಳ್ಳೆ ಆಶಾಭಾವನೆ, ಆಸಕ್ತಿಯೂ ಇದೆ ಅವರಲ್ಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಹೌದು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲೋ, ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.